ನಮಸ್ಕಾರ. ನೀವು ಬಹಳಷ್ಟು ಸಲ ರಾಶಿ ಭವಿಷ್ಯವನ್ನು ಜ್ಯೋತಿಷವನ್ನು ಕೇಳಿರ್ತೀರ, ಬಟ್ ಅದು ನಿಜ ಆಗಿರೋದಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಯಾಕೆಂದ್ರೆ ನಿಜವಾದ ಜ್ಯೋತಿಷ ಅಂತಂದ್ರೆ ನ್ಯೂಮರಾಲಜಿ ಅಲ್ಲ. ನ್ಯೂಮರಾಲಜಿಯಲ್ಲಿ ಎಲ್ಲಾ ಡೇಟ್ಗಳಲ್ಲೂ ಸಕ್ಸಸ್ಫುಲ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಎಲ್ಲಾ ಡೇಟ್ಗಳು ಹುಟ್ಟಿದವರು ಸಮಸ್ಯೆಗಳಾಗುತ್ತೆ. ಒಂದೇ ಡೇಟ್ ಅಲ್ಲಿ ಬಹಳಷ್ಟು ಜನ ಹುಟ್ಟಿರ್ತಾರೆ. ಅದೇ ತರ ವಾಸ್ತು ಪ್ರಕಾರ ನೀವು ಹೋದ್ರೆ ಒಂದೇ ಮನೆಯಲ್ಲಿ 2-3 ಕುಟುಂಬಗಳಿರುತ್ತೆ. ಒಂದೊಂದು ಕುಟುಂಬ ಚೆನ್ನಾಗಿರುತ್ತೆ, ಒಂದು ಕುಟುಂಬ ಚೆನ್ನಾಗಿರಲ್ಲ. ಟ್ಯಾರೋಟ್ ಕಾರ್ಡಿಗೆ ಹೋಗಿ, ಬೇರೆ ಬೇರೆ ತರದ್ದು ಹೋಗಿ. ಈಗ ಒಂದು ಹರಳನ್ನ ಹಾಕೊಂಡ ತಕ್ಷಣ ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ಯಾವ್ದೋ ಒಂದು ಹರಳು ಹಾಕೊಳ್ಳೋದು, ಯಾವ್ದೋ ಒಂದು ವಸ್ತುವನ್ನ ಮನೇಲಿ ಇಟ್ಕೊಳ್ಳೋದು, ಕಲರ್ ವಸ್ತುಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಕೆಲವರು. ಸೊ ಇದು ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸ್ಟೋನ್ಸ್ ಬಗ್ಗೆ ಇಲ್ಲ, ನ್ಯೂಮರಾಲಜಿ ಬಗ್ಗೆ ಇಲ್ಲ, ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳ ಬಗ್ಗೆ, ಜನಗಳು ಕೊಡ್ತಿರುವಂತ ಎಂತೆಂಥದೋ ಮಾಲೆಗಳು, ಎಂತೆಂಥದೋ ವಸ್ತುಗಳು, ಕಲರ್ ಅವರೇ ತಯಾರು ಮಾಡಿರುವಂತದ್ದು ಏನೇನೋ ಒಂದು ವಸ್ತುಗಳು ಯಾವುದು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಹೇಳುವಂತದ್ದು ಏನಂದ್ರೆ, ಪರಾಶರ ಮಹರ್ಷಿಗಳು ಕರ್ಮಕ್ಕೆ ಅನುಸಾರವಾಗಿ ನಾವು ನಮ್ಮ ಫಲವನ್ನ ಪಡಿತೀವಿ ಅಂತೇಳಿ. ಸೊ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳಕ್ಕೆ ಕಷ್ಟ, ಬಹಳ ಕಷ್ಟ. ಅದಕ್ಕೆ ಅವ್ರು ಹೇಳಿರುವಂತದ್ದು ಮಂತ್ರ ಜಪಗಳು, ದಾನಗಳು ಮಾತ್ರ. ಸೊ ಮಂತ್ರ ಜಪಗಳು ಅಂದ್ರೆ ಯಾವ ಗ್ರಹದಿಂದ ಸಮಸ್ಯೆ ಆಗ್ತಿದೆ ಆ ಗ್ರಹಕ್ಕೆ ಮಂತ್ರ ಜಪಗಳು, ದಾನಗಳು ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ. ಕಾರ್ಮಿಕ್ ರೆಮಿಡಿ ಅಂತಾರೆ. ಈಗ ಶನಿಯ ಪ್ರಭಾವ ನೀವು ಜಾತಕದಲ್ಲಿ ಅತಿ ಹೆಚ್ಚಾಗಿದ್ದು ನಿಮ್ಗೆ ಸಮಸ್ಯೆ ಆಗ್ತಿದ್ದಾಗ ಶನಿ ರೆಪ್ರೆಸೆಂಟ್ ಮಾಡುವಂತಹ ವಯಸ್ಸಾದವರಿಗೆ ಸಹಾಯ ಮಾಡುವುದು, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವುದು, ಈ ತರ ಇದೇ ಹೊರತು ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಹಾಗಾಗಿ ನಿಜವಾದ ಜ್ಯೋತಿಷ್ಯ ಏನಂತ ಜನಗಳು ತಿಳ್ಕೋಬೇಕು. ಮತ್ತೆ ಜ್ಯೋತಿಷರು ಹೇಳಿದಂಥದ್ದು ಯಾಕೆ ಸುಮಾರು ಸಲ ನಿಜ ಆಗಲ್ಲ ಅಂದ್ರೆ, ಒಂದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಸರಿ ಇರಲ್ಲ. ಎರಡನೇದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮು ಸರಿ ಇಲ್ಲ ಅಂದ್ರೆ ಅವ್ರಿಗೆ ಹೇಗ್ ಭವಿಷ್ಯ ಹೇಳ್ಬೇಕು ಅಂತ ತುಂಬಾ ಜ್ಯೋತಿಷರಿಗೆ ಗೊತ್ತಿಲ್ಲ. ನಾನು ಅನುಸರಿಸೋ ಪದ್ಧತಿ ಏನಂದ್ರೆ, ನಿಮ್ಮ ಜಾತಕದಲ್ಲಿ ಮತ್ತೆ ನಿಮ್ಮ ಹಸ್ತದಲ್ಲಿ ಇರುವಂತಹ ಲಕ್ಷಣಗಳನ್ನ ಎರಡನ್ನೂ ಕೂಡ ನಾನು ಗಮನಿಸಿ ಅನ್ವಯಿಸಿ ಹೇಳ್ತೀನಿ. ಯಾಕೆಂತಂದ್ರೆ ನಾಡಿ ಜ್ಯೋತಿಷದಲ್ಲಿ ಹಸ್ತದಲ್ಲಿರುವಂತ ಲೈನ್ಸ್ ಒಬ್ರಿಗಿದ್ದಂಗೆ ಇನ್ನೊಬ್ರಿಗೆ ಇರಲ್ಲ. ಅದನ್ನು ಗಮನಿಸಿ ಜಾತಕವನ್ನ ಮ್ಯಾಚ್ ಮಾಡಿದಾಗ ಬರ್ತ್ ಟೈಮ್ ಸರಿ ಇಲ್ಲ ಅಂದ್ರೂ ಕೂಡ ನಾವು ಪ್ರೆಡಿಕ್ಷನ್ಸ್ ನ ಕೊಡ್ಬೋದು, ಬಹಳ ಈಸಿಯಾಗಿ ಹೇಳ್ಬೋದು. ಇದು ಜ್ಯೋತಿಷ್ಯ ಆಗುತ್ತೆ. ಅದು ಬಿಟ್ಟು ನೀವು ಬರೀ ರಾಶಿ ಮೇಲೆನೆ ಎಲ್ಲ ಹೇಳ್ಬಿಡ್ತಾರೆ, ಎಲ್ಲಾನು ಕೂಡ ಜಮ್ ಸ್ಟೋನ್ಸ್ ಹಾಕೊಳ್ಳಿ ಅಂತ ಹೇಳ್ಬಿಡ್ತಾರೆ, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದೇ ಹೆಸರಲ್ಲಿ ಸಕ್ಸಸ್ಫುಲ್ ಆದವರು, ಫೇಲ್ಯೂರ್ ಆದವರು ತುಂಬಾ ಜನ ಇದ್ದಾರೆ. ಸೊ ಇದು ನಿಜವಾದ ಜ್ಯೋತಿಷ್ಯ. ಹಸ್ತ ಸಾಮುದ್ರಿಕೆಯನ್ನ, ರೇಖೆಗಳನ್ನ, ಜಾತಕವನ್ನ ಮ್ಯಾಚ್ ಮಾಡೋದೇ ನಿಜವಾದ ಪದ್ಧತಿ. ಸೊ ಇದು ನಮ್ಮ ಋಷಿಗಳ ಕಾಲದಿಂದಲೂ ಇದೆ. ಸೊ ಆ ರೀತಿ ನಿಮ್ಮ ಜಾತಕವನ್ನು ತೋರಿಸೋದಕ್ಕೆ ಭೈರವಿ ಆಸ್ಟ್ರೋದಲ್ಲಿ ಸಂಪರ್ಕವನ್ನು ಮಾಡಬಹುದು. ಧನಸ್ಸು ರಾಶಿ 2026 ಜೂನ್ ತಿಂಗಳ ಈ ಒಂದು 7ನೇ ತಾರೀಕು ನಂತರದ ವಾರ ಫಲದಲ್ಲಿ ಧನಸ್ಸು ರಾಶಿಯ ಫಲಗಳನ್ನ ನಾವು ನೋಡೋದಾದ್ರೆ, ರಾಶಿಯಿಂದ ರಾಶಾಧಿಪತಿ ಅಷ್ಟಮದಲ್ಲಿರುವಂತದ್ದು ಹಲವಾರು ತರ ನಾವು ಅದನ್ನ ಅರ್ಥಗಳನ್ನ ಕೊಡಬಹುದು. ಒಂದು, ರಾಶಾಧಿಪತಿ ಅಷ್ಟಮದಲ್ಲಿದ್ರೆ ಆರೋಗ್ಯದಲ್ಲಿ ಬದಲಾವಣೆಗಳಾಗುತ್ತೆ, ಅದು ಗುರುಗ್ರಹ ಆಗಿರೋದ್ರಿಂದ ಒಂದು. ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕೂಡ ಆಗತ್ತೆ. ಎರಡು ಕೂಡ ಸಿಗುವಂತ ಎರಡು ಇರುತ್ತೆ, ಯಾವ ತರ ಬೇಕಾದ್ರು. ಬಟ್ ಗುರುಗ್ರಹ ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ಹೇಗಿದೆ ಅಂತ ನೋಡ್ಕೊಳ್ಳಿ, ನಿಮ್ಮ ಹುಟ್ಟಿದಂತ ಟೈಮಲ್ಲಿ. ಈಗ ನಿಮಗೆ ವಿವಾಹದ ಬಗ್ಗೆ ನೀವು ಪ್ರಶ್ನೆ ಕೇಳಿದೀರಾ. ಗುರುಗ್ರಹ ಬಂದು ಅಷ್ಟಮದಲ್ಲಿದೆ. ಹಸ್ತರೇಖೆಗಳಲ್ಲಿ ಗುರುಗ್ರಹ ಎಲ್ಲಿದೆ ಅಂತ ಚೆನ್ನಾಗಿದೆ ಅಂತ ನೋಡ್ಕೊಂಡು, ಶುಕ್ರ ರೇಖೆಗಳು ಹೆಚ್ಚಾಗಿದೆ ನೋಡ್ಕೊಂಡು, ನಾಡಿ ಜ್ಯೋತಿಷದ ಪ್ರಕಾರವಾಗಿ ಎಷ್ಟನೇ ರೌಂಡ್ ಅಲ್ಲಿ ಗುರುಗ್ರಹ ಬರ್ತಿದೆ ಅಂತ ನೋಡಿದ್ರೆ ನಿಮ್ ವಿವಾಹ ಯಾವಾಗ ಆಗುತ್ತೆ ಅಂತ ಈಸಿಯಾಗಿ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಈಗ ಧನುಸು ರಾಶಿಯವರಿಗೆ ಸಂಬಂಧಪಟ್ಟಂತ ಹೇಳೋದಾದ್ರೆ, ವಿವಾಹ 100% ಆಗುವಂತ ಅತಿ ಹೆಚ್ಚಿನ ಸಾಧ್ಯತೆಗಳಿದೆ. ಅದು ಲವ್ ಮ್ಯಾರೇಜ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಲವ್ ಮ್ಯಾರೇಜ್ ಯಾವ ತರ ಅರ್ಥ ಮಾಡ್ಕೋಬೇಕು ಅಂದ್ರೆ, ಅದು ಒಂದೇ ಕ್ಯಾಸ್ಟ್ ಧರ್ಮ ಆಗಿರ್ಬೋದು, ನೀವು ಇಷ್ಟಪಟ್ಟವ್ರ ಜೊತೆ ಮದುವೆ ಆಗುವಂತ ಪಾಸಿಬಿಲಿಟೀಸ್ ಅತಿ ಹೆಚ್ಚಾಗಿರುತ್ತೆ. ಆಮೇಲೆ 3ನೇ ಮನೆಯಲ್ಲಿರುವಂತ ರಾಹುವಿಂದ ನಿಮ್ಮ ಒಡ ಹುಟ್ಟಿದವರ ಮಧ್ಯೆ ನಿಮಗೆ ಕಿರಿಕಿರಿಗಳಾಗುತ್ತೆ, ಪ್ಲಸ್ ಅವರ ಜೀವನದಲ್ಲೂ ಕೂಡ ಸಮಸ್ಯೆಗಳಾಗುತ್ತೆ. ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಅವರ ವೈವಾಹಿಕ ಜೀವನದಲ್ಲಿ ಕೂಡ ಸಮಸ್ಯೆಗಳ ಸಾಧ್ಯತೆ ಇರುತ್ತೆ. ಚತುರ್ಥದಲ್ಲಿ 3ನೇ ಮನೆ ಅಧಿಪತಿ ಚತುರ್ಥದಲ್ಲಿರೋದ್ರಿಂದ ಯಾವುದೋ ಒಂದು ಪ್ರಾಪರ್ಟಿಗೋಸ್ಕರ, ಯಾವುದೋ ಒಂದು ವಸ್ತುಗಳಿಗೋಸ್ಕರ ತುಂಬಾ ಓಡಾಟ ನೀವು ಮಾಡ್ತೀರಾ. ಒಂದು ವೆಹಿಕಲ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಜಮೀನ್ ಆಗಿರ್ಬೋದು, ಅದಕ್ಕೋಸ್ಕರ ಬಹಳ ತಿರುಗಾಟ ಓಡಾಟಗಳು ಮಾಡೋ ಸಾಧ್ಯತೆ ಈ ರಾಶಿಯಲ್ಲಿ ಜನಿಸಿದಂತವ್ರಿಗಿದೆ. ಬಟ್ ಯೂಶುವಲ್ ಆಗಿ ಅದು ಲ್ಯಾಂಡ್ ತರ ಸಾಧ್ಯತೆಗಳು ಜಾಸ್ತಿ. ಲ್ಯಾಂಡ್ ತಗೊಳ್ಳುವಂತಹ ಸಾಧ್ಯತೆಗಳು, ಕೃಷಿ ಭೂಮಿಯನ್ನ ತಗೊಳ್ಳುವಂಥದ್ದು, ಖರೀದಿ ಮಾಡುವಂಥದ್ದು ಧನುಸು ರಾಶಿಯವರಿಗೆ ಅತಿ ಹೆಚ್ಚಾಗಿರುವಂತ ಯೋಗವಾಗಿದೆ. ಪಂಚಮದಲ್ಲಿ ಇರುವಂತಹ ಕುಜಗ್ರಹದಿಂದ ಮಕ್ಕಳಲ್ಲಿ ಅಭಿವೃದ್ಧಿ ಆಗುತ್ತೆ. ಬಟ್ ಮಕ್ಕಳ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಾಗುತ್ತೆ. ಬಟ್ ಅವರ ವಿದ್ಯಾಭ್ಯಾಸ, ಉದ್ಯೋಗದಲ್ಲಿ ಬದಲಾವಣೆಗಳಾಗುತ್ತೆ. ಉದ್ಯೋಗದಲ್ಲಿ ಉತ್ತಮ ಆಗಿದೆ. ಯಾಕಂದ್ರೆ ಗುರುಗ್ರಹದ ದೃಷ್ಟಿ 2ನೇ ಮೇಲೆ ಇರೋದು, ಅದು ಮಕ್ಕಳ ಒಂದು ಉದ್ಯೋಗ ಸ್ಥಾನ. ಉದ್ಯೋಗದಲ್ಲಿ ಮಕ್ಕಳಿಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ತಮ್ಮ ಮಕ್ಕಳಿಗೆ ಯಾರ್ಯಾರು ಜಾಬ್ ಸಿಕ್ಕಿಲ್ಲ ಅಂತಿದ್ರೆ ಅವರಿಗೆ ಅನುಕೂಲ. ಹಾಗೇನೆ ಸಂತಾನದ ಅವಕಾಶಗಳು ಅತಿ ಹೆಚ್ಚಾಗಿದೆ.
ಈ ಧನುಸು ರಾಶಿಯಲ್ಲಿ ಜನಿಸಿದಂತವರಿಗೆ. ಆಮೇಲೆ ಈ ರಾಶಿಯಲ್ಲಿ ಜನಿಸಿದಂತವರಿಗೆ ಆ ಪ್ರಾಪರ್ಟಿ ಡಿಸ್ಪ್ಯೂಟ್ಗಳು ಸರಿಯಾಗುವಂಥದ್ದು, ಪುಣ್ಯ ಕ್ಷೇತ್ರಗಳಿಗೆ ಹೋಗುವಂಥದ್ದು, ಪುಣ್ಯ ಸ್ಥಳಗಳಿಗೆ ಹೋಗುವಂಥದ್ದು, ಸಿದ್ಧಿ ಇರುವಂತಹ ವ್ಯಕ್ತಿಗಳನ್ನ ಭೇಟಿ ಮಾಡುವಂತ ಸಾಧ್ಯತೆ ಇರುತ್ತೆ. 6ನೇ ಮನೆಯಲ್ಲಿರುವಂತಹ ಸೂರ್ಯನ ಒಂದು ಇದನ್ನ ನಾವು ನೋಡಿದ್ರೆ ಪ್ರಾಪರ್ಟಿ ಡಿಸ್ಪ್ಯೂಟ್ಗಳು, ಚೆಕ್ ಬೌನ್ಸ್ ಕೇಸ್ಗಳು ಇವೆಲ್ಲ ಕೋರ್ಟ್ ತನಕ ಹೋಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರೋದ್ರಿಂದ ನೀವೇನ್ ಮಾಡಿ ಅಂದ್ರೆ ಯಾವ್ದನ್ನು ಕೂಡ ಎಕ್ಸ್ಟ್ರೀಮ್ಲಿ ಹೋಗೋಕೆ ಬಿಡಬೇಡಿ, ಸಮಸ್ಯೆ ದೊಡ್ಡದಾಗೋ ತನಕ ಬಿಡಬೇಡಿ. ಆಮೇಲೆ ಈ ರಾಶಿಯಲ್ಲಿ ಜನಿಸಿದಂತವರಿಗೆ ಸಾಲದಿಂದ ಹೊರಗಡೆ ಬರೋದಕ್ಕೆ ಉತ್ತಮವಾಗಿರುವಂತ ಅವಕಾಶ ಬರುತ್ತೆ. ಒಂದೇ ಸಲ ಸಾಲ ಕ್ಲಿಯರ್ ಆಗೋದಿಲ್ಲ, ಅದಕ್ಕೆ ದುಡಿಮೆ ಜಾಸ್ತಿ ಮಾಡ್ಬೇಕಾಗತ್ತೆ. ದುಡಿಮೆ ಜಾಸ್ತಿ ಆಗೋಕೆ, ಇನ್ಕಮ್ ಜಾಸ್ತಿ ಆಗೋಕೆ ನಾವು ಕೊಟ್ಟಿರುವಂತ ಹಣ ಬರಬೇಕು, ಯಾವ್ದಾದ್ರು ಪ್ರಾಪರ್ಟಿ ಸೇಲಿಗೆ ಇಟ್ಟಿರ್ತೀವಿ ಅದು ಸೇಲ್ ಆಗ್ಬೇಕು. ಈ ಸಂಭಾವ್ಯತೆ ಈ ರಾಶಿಯಲ್ಲಿ ಜನಿಸಿದಂತವ್ರಿಗಿದೆ. ಬಿಸ್ನೆಸ್ ವ್ಯವಹಾರಗಳಲ್ಲಿ ಅತ್ಯುತ್ತಮವಾಗಿರುವಂತಹ ಬದಲಾವಣೆ ಮತ್ತು ಪ್ರೋಗ್ರೆಸ್ ನೋಡಬಹುದು. ಬಿಸ್ನೆಸ್ ಮಾಡ್ತಿರೋಂಥವ್ರಿಗೆ ಲಾಭ ಅತಿ ಹೆಚ್ಚಾಗಿ ಆಗುತ್ತೆ ಈ ರಾಶಿಯಲ್ಲಿ ಜನಿಸಿದಂತವರಿಗೆ. ಎಗೇನ್ ಚತುರ್ಥದಲ್ಲಿರುವಂತಹ ಶನಿನ ನೋಡಿದ್ರೆ ಪ್ರಾಪರ್ಟಿ ಖರೀದಿ ಜೊತೆಯಲ್ಲಿ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು. ಆಮೇಲೆ ಚತುರ್ಥದಲ್ಲಿರುವಂತಹ ಶನಿ ಗ್ರಹ ಯೂಶುವಲ್ ಏನ್ ಮಾಡುತ್ತೆ ಅಂತಂದ್ರೆ ನಿಮಗೆ ಎಲ್ಲಾ ಕೆಲಸಗಳು, ಪ್ರಾಪರ್ಟಿ ರಿಲೇಟೆಡ್ ಕೆಲಸಗಳನ್ನೆಲ್ಲ ಅದು ವಿಳಂಬ ಮಾಡುತ್ತೆ. ಸೊ ಇಷ್ಟು ವಿಚಾರಗಳು ಧನುಸು ರಾಶಿಗೆ ಸಂಬಂಧಿಸಿದ್ದು.